ಇವತ್ತು ನಮ್ಮೆಲ್ಲ ಅಭಿಮಾನಿಗಳು ಒಂದು ಧಾರವಾಡದಲ್ಲಿ ಎಲ್ಲ ಮಾರ್ಕೆಟಿನ ಜನಕ್ಕೆ ಕೂಡ ಎಚ್ಚರಿಸೋಣ ಅನ್ನುವಂಥ ರೀತಿಯಲ್ಲಿ ಸಂಗಮ್ ಸರ್ಕಲ್ನಿಂದ ಈ ವೇದಿಕೆವರೆಗೂ ಮಜಲುಗಳ ಮೂಲಕ ಜನಕ್ಕೆ ನಮಗೆ DMC ಬೇಕು, ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಬೇಕು ಅನ್ನುವಂಥ ಒಂದು ಘೋಷಣೆ ಕೂಗ್ತಾ ವಾದ್ಯಗಳೊಂದಿಗೆ ಏನು ನಮ್ಮ ಸಂಗಮ್ ಸರ್ಕಲ್ನಿಂದ ಟಿಕಾರಿ ರೋಡ್ ಮೂಲಕ ಸುಭಾಷ್ ರೋಡ್ ಎಲ್ಲ ಸುತ್ತಕೊಂಡು ಈ ವೇದಿಕೆಗೆ ಬಂದು ಇವತ್ತು ವೇದಿಕೆಗೆ ಬಂದ ಮೇಲೆ ಒಂದು ಒಳ್ಳೆಯ ಸುದ್ದಿ ನಮಗೆ ಬಹಳಷ್ಟು ಖುಷಿ ಆಯಿತು. ಏನು ಈಗ ಸತತವಾಗಿ 12 ದಿನದಿಂದ ಈ ಹಿಂದೂ ಕೂಡ ಕಾಂಗ್ರೆಸ್ ಪಕ್ಷ ಯಾವತ್ತೂ ಈ ಹೋರಾಟಗಾರರ ಜೊತೆಗಿತ್ತು ಮತ್ತು ಮುಖ್ಯಮಂತ್ರಿಗಳು ಕೂಡ ಈ ಹೋರಾಟಗಾರರ ಏನು ಇವರಿಗೆಲ್ಲ ಸ್ಪಂದನೆ ನೀಡಿ ಸಹಿ ಮಾಡಿ ಅವರ ಕಡತನ್ನು ರಾಜ್ಯಪಾಲರಿಗೆ ಕಳಿಸುವಂಥ ಕೆಲಸ ಮಾಡಿತ್ತು. ಅದಾದಮೇಲೆ ಗವರ್ನರ್ ಹತ್ರ ಉಳಿದೇನು ರಾಜಕಾರಣ ಆಗ್ತಾಯಿತ್ತು. ಇವತ್ತು JDSದವ್ರು ಇರ್ಬೋದು, BJP ಕಾಂಗ್ರೆಸ್ದವ್ರು ಇರ್ಬೋದು, ಈ ವೇದಿಕೆಗೆ ಬಂದು ಹೋರಾಟಕ್ಕೆ ಜೊತೆ ನಿಲ್ಲುವಂಥದ್ದಾಗಿತ್ತು. ಇವತ್ತು ಏನು ವೇದಿಕೆ ಹತ್ರ ನಾವು ಬಂದ ಕೂಡಲೇ ನಮಗೆ ಇವತ್ತು ನಿಜವಾಗ್ಲೂ ಒಂದು ಒಳ್ಳೆಯ ಖುಷಿ ಸಿಕ್ತು. ಆ BJPಯವರು ಕೂಡ ಈ ವೇದಿಕೆಗೆ ಬಂದು ನಾವು ಕೂಡ ನಿಮಗೆ ಜೊತೆಗೆ ಹೋರಾಟಕ್ಕೆ ಬರ್ತೇವೆ ಅನ್ನುವಂಥ ಮಾತನ್ನು ಇವತ್ತು 12ನೇ ದಿನ ಬಂದವರು ಏನು ಹೇಳಿದರು, ಭಾಳಷ್ಟು ಖುಷಿ ಆಯಿತು. ಏನು ಅಟ್ಲೀಸ್ಟ್ ಇದು ಒಂದು ಹೋರಾಟ ಈ ಧಾರವಾಡಿಗರನ್ನು ಎಲ್ಲರೂ ಒಟ್ಟುಗೂಡಿಸಿ ಒಂದೇ ವೇದಿಕೆಯಲ್ಲಿ ಕೂಡೋಂಗೆ ಮಾಡ್ತು. ಏನು ಧಾರವಾಡದ ಅಭಿವೃದ್ಧಿಗಾಗಿ, ಏನು ಧಾರವಾಡ ಜನರ ಕಷ್ಟ ಐತಿ, ಪ್ರತಿನಿತ್ಯ ಏನು ಧಾರವಾಡ ಜನತೆಯನ್ನು ಅನುಭವಿಸ್ತಾರ, ಇಲ್ಲೇನು ಸ್ಥಳೀಯವಾಗಿ ಬರುವಂಥ ಮಹಾನಗರ ಪಾಲಿಕೆ ವಿಚಾರ ಇರ್ಬೋದು, ಇನ್ನೂ ಅನೇಕ ಬೇರೆ ಬೇರೆ ವಿಚಾರದಲ್ಲಿ ಈ ಧಾರವಾಡ ಜನ ಕಾಂಗ್ರೆಸ್ BJP JDS ಒಟ್ಟಾಗಿ ಇದಕ್ಕೆ ಹೋರಾಟಕ್ಕೆ ಇವತ್ತು ಬಂದರು. ಲೇಟ್ ಆದರೂ ಸಹಿ ಬಂದರು. ಅವರು ಒಟ್ಟೆ ಅದು ಹಿಂದಿಯಲ್ಲಿ ಅಂತಾರೆ ದೇರ್ ವಾತು ಬಿ ದುರಸ್ತಾ ಅಂತಂದು ಅವ್ರು ಬಂದರು, ಜೊತೆ ಗೂಡಿದ್ರು, ಎಲ್ಲ ನಮ್ಮ ಜೊತೆಗೆ ನಿಂತಿದ್ದಾರೆ. ಮುಂದಿನ ಈಗ ರಾಜ್ಯಪಾಲರ ಅಂಕಿತ ಆಯಿತು ಅಂತ ಈಗೇನು ಕೇಳಿ ಬರ್ತಾ ಇದೆ. ಅವ್ರ ಅಂಕಿತ ಆಯಿತು ಅಂದರೆ ಮುಂದಿನ ವಿಷಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗಮನಕ್ಕೆ ತೊಗೊಂಡು ಬಂದು ಅವ್ರ ಮುಖಾಂತರ ಕೂಡಲೇ ಅದನ್ನು ಬರುವಂಥ ಈ ಕ್ಯಾಬಿನೆಟ್ನಲ್ಲಿ ಅದನ್ನು ಇಡುವಂಗೆ ಮಾಡಿ ಕೂಡಲೇ ನಮ್ಗೆ ಇದು ಇಂಪ್ಲಿಮೆಂಟ್ ಆಗೋ ಥರ ಅವರೇನು ಗವರ್ನರ್ ಕಳಿಸಿದಾರೆ ಅದನ್ನೇನು ಎಲ್ಲ ನಮ್ಮ ಮಂತ್ರಿಗಳ ಮುಖಾಂತರ ಎಲ್ಲವನ್ನು ಕ್ಲಿಯರಾಗಿ ಮಾಡಿಕೊಂಡು ಒಂದು ಹಂತಕ್ಕೆ ತೊಗೊಂಡು ಬಂದು ಧಾರವಾಡಕ್ಕೆ ಹೆಚ್ಚು ಅಭಿವೃದ್ಧಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಸಂದರ್ಭದಾಗ